ಹಾಯ್ ತುಮಕೂರು, ಎಲ್ಲ ಚೆನ್ನಾಗಿದ್ದಾರೆ ಅಂದ್ಕೊತೀವಿ ಸ್ನೇಹಿತರೆ. ನಮ್ಮ ಜೂನಿಯರ್ ಕಾಲೇಜ್ ಫೀಲ್ಡಲ್ಲಿ News18 ಕನ್ನಡ ಚಾನಲ್ನವರು ಕನ್ನಡ ಹಬ್ಬವನ್ನು ಹಮ್ಮಿಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ನಾ ಕೂಡ ಶನಿವಾರ ಭೇಟಿ ನೀಡಿದ್ವಿ. ಶುಕ್ರವಾರ, ಶನಿವಾರ, ಭಾನುವಾರ ಇದೆ ಇದು. ನಾವು ಶನಿವಾರ ಭೇಟಿ ಕೊಟ್ಟಿದ್ವಿ. ತುಂಬ ಚೆನ್ನಾಗಿದೆ. ಇದರೊಳಗಡೆ ನಿಮಗೆ ಬೇಕಾದಂತಹ ಎಲ್ಲ ಮಳಿಗೆಗಳು, ಬೆಡ್ಶೀಟಿಂದ ಹಿಡಿದು ಮನೆ ಸಾಮಾನಿಂದ ಪ್ರತಿಯೊಂದು ಎಲ್ಲ ಮಳಿಗೆಗಳು ಕೂಡ ಇಲ್ಲಿ ಇದರೊಳಗಡೆ ಇಟ್ಟಿದ್ದಾರೆ. ಹಾಗೆ ತಿಂಡಿ ತಿನಿಸುಗಳು ಕೂಡ ಇದೆ. ಎಲ್ಲ ಪ್ರತಿಯೊಂದು ಕೂಡ ಇದರೊಳಗೆ ಆಯೋಜನೆ ಮಾಡಿದ್ದಾರೆ. ಹಾಗೆ ಮನೋರಂಜನೆಗಾಗಿ ಹಾಡು, ಡ್ಯಾನ್ಸು, ಗೇಮ್ಸು, ಹೀಗೆ ತುಂಬ ಕಾರ್ಯಕ್ರಮಗಳನ್ನು ಇದರಲ್ಲಿ ಹಮ್ಮಿಕೊಂಡಿದ್ದಾರೆ. ನೀವು ಕೂಡ ಪಾಲ್ಗೊಳ್ಳಿ, ಮನೋರಂಜನೆ ಪಡ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ನೋಡಿ. ನಾವು ಕೂಡ ಶನಿವಾರ ಎಂಟ್ರಿ ಕೊಟ್ಟಿದ್ವಿ. ತುಂಬ ಚೆನ್ನಾಗಿತ್ತು. ತುಂಬ ಅಟೆಂಡ್ ಮಾಡಿದ್ವಿ. ಹಾಡು ಹೇಳಿದರು, ಇದು ಮಕ್ಳ ಕೈಲಿ, ಹೊರಗಡೆಯವ್ರ ಕೈಲಿ ಡ್ಯಾನ್ಸ್ ಆಡಿಸಿದ್ರು. ತುಂಬ ಚೆನ್ನಾಗಿತ್ತು ಆಯೋಜನೆ. ನೋಡಿ, ಪುಸ್ತಕ ಮಳಿಗೆ. ಇಲ್ಲಿ ರಾಮಾಯಣ, ಮಹಾಭಾರತ, ವಿವೇಕಾನಂದರ ಕಥೆ, ಹೀಗೆ ಹಲವು ಎಲ್ಲ ಯಾವ ರೀತಿ ಬುಕ್ಸ್ ಬೇಕು ನಿಮಗೆ ಎಲ್ಲ ಬುಕ್ಸ್ಗಳು ಕೂಡ ಇಲ್ಲಿ ಲಭ್ಯ. ಈ ಬುಕ್ಸ್ ಮಳಿಗೆಯಲ್ಲಿ ಆ ರೀತಿ ಇಟ್ಕೊಂಡ್ರೆ ರೇಟ್ ಕೂಡ ಕಡಿಮೆ ಇರುತ್ತೆ. ನಾವು ವಿಚಾರ ಮಾಡಿದ್ವಿ, ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಬಟ್ಟೆಗಳು ಮಹಿಳೆಯರಿಗೋಸ್ಕರ ಚೀಪ್ ಆ್ಯಂಡ್ ಬೆಸ್ಟ್, ಚೆನ್ನಾಗಿ ಒಳ್ಳೆ ಕಾಟನ್ ಬಟ್ಟೆಗಳು ಇವು. ಹಾಗಾಗಿ ಎಲ್ಲ ಮಳಿಗೆಗಳು ಕೂಡ ಇಲ್ಲಿ ಲಭ್ಯ ಇದ್ವು ನಾವು ಭೇಟಿ ಮಾಡಿದಾಗ. ನೋಡಿ, ಮಕ್ಕಳು ಬಟ್ಟೆಗಳು ಕೂಡ ಎಷ್ಟು ಚೆನ್ನಾಗಿದ್ದಾವೆ. ತುಂಬ ಕಾಟನ್ ಬಟ್ಟೆಗಳೆಲ್ಲ ಖಾದಿ ಭಂಡಾರ ಅಂತಾರಲ್ಲ, ಅಲ್ಲಿ ಮಾಡಿರ್ತಕ್ಕಂಥದ್ದು ತುಂಬ ಚೆನ್ನಾಗಿದ್ದು. ನೋಡಿ, ನೀವು ಕೂಡ ಇಲ್ಲಿ ಭೇಟಿ ಕೊಟ್ಟು ನೋಡಿ, ತುಂಬ ಚೆನ್ನಾಗಿರ್ತವೆ. ನೋಡಿ, ಮಹಿಳೆಯರಿಗೂ ಕೂಡ ಅಷ್ಟೇ ಮನಮೋಹಕವಾದಂತಹ ಎಂತೆಂಥ ಡಿಸೈನ್ ಇರ್ತಕ್ಕಂಥ ಬಟ್ಟೆಗಳು ಕೂಡ ಇಲ್ಲಿ ಲಭ್ಯ. ಈ ಅಂಥ ಮಳಿಗೆಗಳು ಇಲ್ಲಿ ಎಲ್ಲ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಜೋಡಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಬಟ್ಟೆಗಳು ಕೂಡ ತುಂಬ ಕ್ವಾಲಿಟಿ ಚೆನ್ನಾಗಿದ್ದಾವೆ. ನೀವು ಒಂದು ಸ್ವಲ್ಪ ಚೆಕ್ ಮಾಡಿ ನೋಡಿ, ಗೊತ್ತಾಗುತ್ತೆ. ನೋಡಿ, ಬಟ್ಟೆಗಳ ಮಳಿಗೆಗಳೇ ಜಾಸ್ತಿ ಇಲ್ಲಿ. ಹೆಣ್ಮಕ್ಳು ಬಟ್ಟೆಗಳು ತುಂಬ ಜಾಸ್ತಿ ಇಟ್ಟಿದ್ದಾರೆ. ಹಾಗೆ ಬೆಡ್ಶೀಟ್ ಇರ್ಬೋದು, ಬೆಡ್ ಸ್ಪ್ರೆಡ್ ಇರ್ಬೋದು, ಎಲ್ಲ ರೀತಿಯಲ್ಲಿ ಒಡವೆ ಅಂತಂದರೆ 1 ಗ್ರಾಮ್ಗಳ್ನ ತರಲ್ಲ, ಆ ರೀತಿದು ಕಡಿಮೆ ರೇಟೆಲ್ಲ, ಅಂಗಡಿಗಳಿಗಿಂತ ಕಡಿಮೆ ರೇಟು. ನೋಡಿ, ನಿಮ್ಗೆ ಯಾವ ಡಿಸೈನ್ ಬೇಕು ಎಲ್ಲ ಡಿಸೈನ್ ಕೂಡ ಇಲ್ಲಿದೆ. ಕಡಿಮೆ ರೇಟ್, ನಿಮ್ಗೆ ಯಾವ ತಗೊಂಡ್ರೂ ಕಡಿಮೆ ರೇಟು. ಉಂಗುರದಿಂದ ಹಿಡಿದು, ಚೈನಿಂದ ಹಿಡಿದು, ನೆಕ್ಲೆಸಿಂದ ಹಿಡಿದು ಪ್ರತಿಯೊಂದು ಫಂಕ್ಷನ್ಗಳಿಗೆ ಎಲ್ಲ ಐಟಮ್ ಇಲ್ಲಿ ಒಳ್ಳೊಳ್ಳೆ ಡಿಸೈನ್ ಕೂಡ ಇಟ್ಟಿದ್ದಾರೆ ಕಡಿಮೆ ರೇಟಲ್ಲಿ. ನಾವು ಕೂಡ ರೇಟೆಲ್ಲ ಚೆಕ್ ಮಾಡಿದ್ವಿ, ಕಡಿಮೆ ಇದೆಯಲ್ಲ. ಹಾಗೆ ಎಲ್ಲ ರೀತಿಯ ಮಳಿಗೆಗಳು ಕೂಡ ಇಲ್ಲಿ ಲಭ್ಯ ಇರ್ತವೆ ಸ್ನೇಹಿತರೆ. ನೋಡಿ, ಇದು ಕಾಂಡಿಮೆಂಟ್ಸ್. ಇಲ್ಲಿ ನಿಮಗೆ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ರೆಡಿಮೇಡ್ ಇಟ್ಟಿರ್ತಾರೆ ಟೇಸ್ಟಿಗೆ. ನೋಡಿ, ಮನೇಲಿ ಮಾಡೋದು ಹೋಮ್ ಮೇಡು ಕಾಂಡಿಮೆಂಟ್ಸ್. ನಿಮಗೆ ಏನು ಬೇಕು ಎಲ್ಲ, ಪ್ರತಿಯೊಂದು ಚಿಪ್ಸಿಂದ ಹಿಡಿದು ಪ್ರತಿಯೊಂದು ಎಲ್ಲ ಕಾಳುಗಳು ಕೂಡ ಫ್ರೈ ಮಾಡಿ ಇಟ್ಟಿರ್ತಾರೆ. ನೀವು ಟೇಸ್ಟ್ ಮಾಡಿ ತೊಗೋಬೋದು. ನಾವು ಟೇಸ್ಟ್ ಮಾಡಿದ್ದು ತುಂಬ ಚೆನ್ನಾಗಿತ್ತು. ನೋಡಿ, ಮಕ್ಕಳಿಗೆ ಬೇಕಾದಂಥ ಆಟ ಸಾಮಾನು ಇರ್ಬೋದು, ಎಲ್ಲ ಐಟಮ್ಗಳು ಕೂಡ ಇಲ್ಲಿ. ಮಕ್ಕಳಿಗೆ ಕ್ಲಿಪ್ಪು, ಅವರ ಏರ್ ಬ್ಯಾಂಡ್ಸು, ಪ್ರತಿಯೊಂದು ಕೂಡ ಎಲ್ಲ ಅಂಗಡಿಗಳು ಕೂಡ ಇಲ್ಲಿದೆ. ಇದು ಆಯುರ್ವೇದಿಕ್ ಸಂಬಂಧಪಟ್ಟಂಥ ವಸ್ತುಗಳವು. ನೋಡಿ, ಟೋಪಿ ತುಂಬ ಚೀಪ್ ಆ್ಯಂಡ್ ಬೆಸ್ಟ್, ತುಂಬ ಚೆನ್ನಾಗಿದೆ ಟೋಪಿ. 150 ಇಂದ 250 ಪ್ಲಸ್ ಸೆಟ್ ಬೇಕು ಅಂತಂದರೆ ಅಲ್ಲಿ ಮಾಸ್ಕ್ ಹಾಕಿದ್ದಿಲ್ಲ, ಆ ಥರದ್ದು ಬೇಕಂದರೆ 350. ನಾವು 150 ತೊಗೊಂಡ್ವಿ. ತುಂಬ ಚೆನ್ನಾಗಿದೆ, ಬೆಚ್ಚಗಿದೆ. ನಾವು ಅಂಗಡಿಲಿ ತೊಗೊಳಕ್ಕೆ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು. ಇಲ್ಲಿ ಪರವಾಗಿಲ್ಲ, ಚೀಪ್ ಆ್ಯಂಡ್ ಬೆಸ್ಟ್ ಇತ್ತು. ನಾವು ಕೂಡ 1-2 ಟೋಪಿ ತೊಗೊಂಡ್ವಿ ಇಲ್ಲಿ. ನೋಡಿ, ಹೆಣ್ಮಕ್ಳು ಬಟ್ಟೆಗಳು ತುಂಬ ಚೆನ್ನಾಗಿದ್ದಾವೆ. ನ್ಯೂಸ್ ಕನ್ನಡ 18 ಚಾನೆಲ್ನವ್ರನ್ನ ಆಯೋಜನೆ ಮಾಡ್ತಕ್ಕಂಥ ಈ ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು. ಸ್ಲಿಪ್ಪರ್ ಅಂಗಡಿ ಕೂಡ ಇಟ್ಟಿದ್ದಾರೆ ಇಲ್ಲಿ. ತರಕಾರಿ ಕಟ್ ಮಾಡೋ ಮಿಷಿನ್ಸು,
ಪ್ರತಿಯೊಂದು ಅಡುಗೆ ಕಿಚನಿಗೆ ಸಂಬಂಧಪಟ್ಟಂಥ ಎಲ್ಲ ಐಟಮ್ಗಳು ಕೂಡ, ಎಲ್ಲ ಮಳಿಗೆಗಳು ಕೂಡ ಇಲ್ಲಿ ಇದ್ವು. ನೋಡಿ, ಇದು ಬ್ರೆಡ್ ಗುಲ್ಕನ್ನು, ಬಟರ್ ಬ್ರೆಡ್ ಗುಲ್ಕನ್ನು ತುಂಬ ಚೆನ್ನಾಗಿತ್ತು. ನಾವು ಕೂಡ ಟೇಸ್ಟ್ ಮಾಡಿದ್ವಿ. ತಂಪು ಬಾಡಿಗೆ, ಹಾಗಾಗಿ ನಾವು ಕೂಡ ತಿಂದ್ವಿ. ಇಲ್ಲಿ ಬಟರ್ ಬ್ರೆಡ್ ಗುಲ್ಕನ್ ಹಾಕ್ಕೊಡ್ತಾರೆ. ಯಾವ ಮಳಿಗೆಯಲ್ಲಿ ಇದ್ದರೂ ಕೂಡ ಇದೊಂದು ಇದ್ದೇ ಇರುತ್ತೆ ನಮ್ಗೆ ಎಲ್ಲಾದರೂ. ಬಟರ್ ಬ್ರೆಡ್ ಗುಲ್ಕನ್ನು 3 ಮಿಕ್ಸ್ ಮಾಡಿ ಹಾಕ್ಕೊಡ್ತಾರೆ, ಚೆನ್ನಾಗಿರುತ್ತೆ. ನೋಡಿ, ಬಟ್ಟೆ ಅಂಗಡಿ, ಮತ್ತು ಬಟ್ಟೆ ಅಂಗಡಿ ತುಂಬ ಜಾಸ್ತಿನೇ ಇದು ಇಲ್ಲಿ. ಕಾಟನ್ನು ತುಂಬ ಚೆನ್ನಾಗಿರುತ್ತೆ. ರೆಡಿಮೇಡು ಪುರುಷರಿಗೆ ಪ್ಯಾಂಟು ಅವೆಲ್ಲ ಇದ್ದು. ಇದು ಮಿಲೆಟ್, ಎವ್ರಿಡೇ ಮಿಲೆಟ್, ಸಿರಿಧಾನ್ಯ ನವಧಾನ್ಯಗಳು ಹಾಕಿ ಮಾಡಿರ್ತಕ್ಕಂಥದ್ದು. ನೋಡಿ, ಬಾಣಲಿ, ತವಾ, ಕಬ್ಬಿಣದ್ದು, ಈ ಥರದ್ದು ಕಿಚನಿಗೆ ಸಂಬಂಧಪಟ್ಟ ಐಟಮ್ಗಳು. ಇದು ಮ್ಯಾಟು, ಪ್ರತಿಯೊಂದು ಐಟಮ್ಸ್ ಕೂಡ ಎಲ್ಲ ಬಟ್ಟೆ ಅಂಗಡಿಗಳು ಸಿಕ್ಕಾಪಟ್ಟೆ ಜಾಸ್ತಿ ಇದ್ವು ಇಲ್ಲಿ. ನೋಡಿ, ಚಹಾ, GS ಚಹಾ, ಅವ್ರದ್ದಾದಂಥ ಒಂದು ಬ್ರ್ಯಾಂಡ್ ಇದು ಚಹಾ ಪುಡಿ. ನಾವು ಟೇಸ್ಟ್ ಕೊಡ್ತಾಯಿದ್ರು, ಚಹಾ ಕುಡಿದ್ವಿ, ಚೆನ್ನಾಗಿತ್ತು. GST ಅಂತೇಳಿ ಅವ್ರದ್ದೊಂದು ಬ್ರ್ಯಾಂಡು. ಟೀ ಕುಡಿದ್ವಿ ನಾವು ಕೂಡ, ಸ್ವಲ್ಪ ಟೇಸ್ಟಿಗೆ ಚೆನ್ನಾಗಿತ್ತು. ನೋಡಿ, ಬಟ್ಟೆ ಅಂಗಡಿಗಳು, ಬ್ಯಾಗು, ಹ್ಯಾಂಡ್ಮೇಡ್ ಬ್ಯಾಗ್ಗಳು ಇವೆಲ್ಲ ಖಾದಿ ಭಂಡಾರದಲ್ಲಿ ಇದು ಮಾಡ್ತಾರಲ್ಲ, ಆ ಥರ ಸೇಮು. ನೋಡಿ, ಇದು ಶ್ರೀ ಪಿಕಲ್ ಅಂತೇಳಿ ಟೇಸ್ಟಿಗೆ ಚಿಕ್ಕ ಪ್ಯಾಕೆಟು ಕೊಟ್ಟಿದ್ರು, ತಿಂದ್ವಿ. ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಟೇಸ್ಟ್ ಆಗಿತ್ತು, ತುಂಬ ಚೆನ್ನಾಗಿದೆ. ನಾವು ಕೂಡ ಒಂದು ಡಬ್ಬಿ ತಗೊಂಡ್ವಿ, 100 ಗ್ರಾಮ್ದು. ಚೆನ್ನಾಗಿದೆ ಟೇಸ್ಟು. ಶ್ರೀ ಪಿಕಲ್ ಅಂತೇಳಿ ಇವ್ರದ್ದೊಂದು ಓಮ್ ಬ್ರ್ಯಾಂಡ್, ಇದು ಓಮ್ ಮೇಡು, ಚೆನ್ನಾಗಿದೆ, ಟೇಸ್ಟ್ ಇತ್ತು. ಟೇಸ್ಟಿಗೆ ಒಂದು ಚಿಕ್ಕ ಪ್ಯಾಕೆಟ್ ಕೊಡ್ತಾರೆ, ₹1 ₹2 ಪ್ಯಾಕೆಟ್ ಬರ್ತವೆ. ಅದು ತಿಂದು ನೋಡಿ ನೀವು ತೊಗೊಳ್ಳಿ ಅಂತೇಳಿ ಅದು ಕೊಡ್ತಾರೆ. ನೋಡಿ, ಅವರು ಟೇಸ್ಟ್ ನೋಡ್ತೀವಿ, ನಮ್ಗೆ ಕೂಡ ಕೊಟ್ಟಿದ್ರು. ಟೇಸ್ಟ್ ನೋಡಿ ತುಂಬ ಚೆನ್ನಾಗಿತ್ತು. ನಾವೊಂದು ಬಾಟ್ಲು ತೊಗೊಂಡ್ವಿ, ತುಂಬ ಚೆನ್ನಾಗಿದೆ. ಇದು ಶ್ರೀ ಪಿಕಲ್ಸ್ ಅಂತೇಳಿ ಚೆನ್ನಾಗಿದೆ, ಓಮ್ ಮೇಡು. ಉಪ್ಪಿನಕಾಯಿ ತುಂಬ ಚೆನ್ನಾಗಿತ್ತು. ನೋಡಿ, ರಂಗೋಲಿ ಆಗ್ತಕ್ಕಂಥ ಡಿಸೈನ್ಗೆ ಬಟ್ಲುಗಳು ಇವೆಲ್ಲ ಆ ಅಂಗಡಿ ಕೂಡ ಇದ್ವು ಇಲ್ಲಿ. ಪ್ರತಿಯೊಂದು ನಿಮ್ಗೆ ಏನು ಬೇಕು ಎಲ್ಲ ಐಟಮ್ ಕೂಡ ಇಲ್ಲಿ ಸಿಗ್ತಕ್ಕಂಥದ್ದು. ಇದು ಗ್ಯಾಸ್ ಸ್ಟವ್, ಸೇಫ್ಟಿ ವಾಲ್ಸ್, ಅದು ಮಕ್ಕಳಿಗೆ ಗೊಂಬೆಗಳು, ಡಾಲ್ ಎಲ್ಲ ಚೆನ್ನಾಗಿದ್ದು, ಎಲ್ಲ ಅಂಗಡಿ ನೋಡಿ ಮಕ್ಕಳಿಗೋಸ್ಕರ. ನೋಡಿ, ರುಚಿಕರ ಹಬ್ಬದ ಅಡುಗೆಗಾಗಿ ಶುದ್ಧತೆಯ ಸ್ಪರ್ಶ್ ಮಸಾಲ ಅಂಗಡಿ ಕೂಡ ಇಲ್ಲಿ ಇಟ್ಕೊಂಡಿದ್ರು. ಎಲ್ಲ ರೀತಿಯ ಮಸಾಲೆ, ಚಿಕನ್ ಮಸಾಲೆ, ಖಾರದ ಪುಡಿ, ಧನಿಯಾ ಪುಡಿ, ಪ್ರತಿಯೊಂದು ಎಲ್ಲ ಮಸಾಲೆಗಳು ಕೂಡ ಇಲ್ಲಿ ಇಟ್ಕೊಂಡಿದ್ರು. ಸ್ಪರ್ಶ್ ಮಸಾಲೆ ನಾವು ತೊಗೊಂಡ್ವಿ, ಇನ್ನೂ ಮಾಡಲಿಲ್ಲ, ನೋಡ್ಬೇಕು ಟೇಸ್ಟಿ ಆಗಿದೆ ಅಂತೇಳಿ. ಈ ಭಾನುವಾರದ ಬಾಡೂಟ ಗೌಡ್ರು ಬರ್ತಾರಲ್ಲ, ಅವರು ಇದನ್ನೇ ಅಡ್ವರ್ಟೈಸ್ಮೆಂಟ್ ಕೊಡೋದು, ಚೆನ್ನಾಗಿರುತ್ತೆ ಅಂತೇಳಿ. ಅದಕ್ಕೆ ನಾವು ಒಂದು ಪ್ಯಾಕೆಟ್ ತಗೊಂಡ್ವಿ ಚಿಕನ್ ಮಸಾಲ, ಟೇಸ್ಟ್ ಮಾಡಿ ನೋಡ್ಬೇಕಷ್ಟೇ. ಎಲ್ಲ ಸ್ಲಿಪ್ಪರ್ಸು. ಇದಾದಮೇಲೆ ಇದೆಲ್ಲ ಸೇಮ್ ನೆಕ್ಸ್ಟ್ ಎಲ್ಲ ಮಳಿಗೆಗಳು. ನೆಕ್ಸ್ಟ್ ಮುಂದೆ ಹೋದರೆ ನಮಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಆಯೋಜನೆ ಮಾಡ್ಕೊಂಡಿದ್ರು. ಹಾಗೆ ತಿಂಡಿ ತಿನಿಸುಗಳು ಕೂಡ ಇದ್ವು. ಸ್ಪರ್ಶ್ ಮಸಾಲ 2 ಕಡೆ ಓಪನ್ ಕಡೆ ನೋಡಿ, ದೊಡ್ಡದಾಗಿದೆ ಅಂಗಡಿ. ಟೇಸ್ಟಿಂಗ್ ಕೊಡ್ತಾಯಿದ್ರು, ಬಾದಾಮಿ ಪೌಡ್ರು ಚೆನ್ನಾಗಿತ್ತು. ನಾವು ಕೂಡ ಸ್ವಲ್ಪ ತಿಂದು ನೋಡಿದ್ವಿ. ರುಚಿಕರ ಹಬ್ಬದ ಅಡುಗೆಗಾಗಿ ಶುದ್ಧತೆಯ ಸ್ಪರ್ಶ, ಅವ್ರ ಅಡ್ವರ್ಟೈಸ್ಮೆಂಟ್ ಅಲ್ಲೇ ಬೋರ್ಡ್ ಮೇಲೆ ಬರ್ಬಿಡೆ ನೋಡಿ, ಸ್ಪರ್ಶ್ ಮಸಾಲ ಅಂತೇಳಿ. ಸ್ಕೂಲ್ ಅಡ್ವರ್ಟೈಸ್ಮೆಂಟ್ ಕೂಡ ಇಲ್ಲಿ ಆಯೋಜನೆ ಮಾಡ್ಕೊಂಡಿದ್ರು. ಆರ್ಚಿಡ್ ಸ್ಕೂಲು.
ತುಮಕೂರಲ್ಲಿ ಈಗ ಯಾವಾಗಲೂ ಒಂದೊಂದು ಫಂಕ್ಷನ್ ನಡೀತಾ ಇರುತ್ತೆ. ತುಮಕೂರು ಜನತೆಗೆ ಜೂನಿಯರ್ ಕಾಲೇಜ್ ಫೀಲ್ಡಲ್ಲಿ ಒಳ್ಳೆ ಒಂದು ಮನೋರಂಜನೆ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಂಡಿರ್ತಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಆಯೋಜನೆ ಮಾಡ್ತಾರೆ ಕಾರ್ಯಕ್ರಮಗಳನ್ನೀಗ. ತುಮಕೂರು ಕರುನಾಡ ಹಬ್ಬ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ನೋಡಿ ಈಗ ಪಾತ್ರೆ ಸಾಮಾನು ಕೂಡ ಎಲ್ಲ ಇಟ್ಕೊಂಡಿದ್ದಾರೆ. ಸ್ಟೀಲ್ ಐಟಮ್ಸು ಎಲ್ಲ ರೀತಿ ಏನು ಐಟಮ್ ಇದೆಯೋ ಎಲ್ಲ ಮಳಿಗೆಗಳು ಕೂಡ ಇಟ್ಕೊಂಡಿದ್ವು. ಅಲ್ಲಿಗೆ ಮಳಿಗೆಗಳು ಕ್ಲೋಸ್ ಆಯ್ತು. ಈಗ ತಿಂಡಿ ಐಟಮ್ಸ್ ಇಲ್ಲಿಂದ ಸ್ಟಾರ್ಟ್. ನಿಮಗೆ ಫ್ರೂಟ್ಸು, ಜ್ಯೂಸು, ದೋಸೆ, ನಿಮ್ಗೆ ಏನು ತಿಂತಾರೆ ಇಲ್ಲೇ ಎಲ್ಲ ತಿಂಡಿ ಗಿಂಡಿ ಊಟ ಮಾಡ್ಕೊಂಡು ಪ್ರೋಗ್ರಾಮ್ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮನೆಗೆ ಹೋಗಿ ಸೀದಾ ಮಲ್ಕೊಬೋದು. ಆ ರೀತಿ ಒಂದು ಆಯೋಜನೆ ಮಾಡಿದರು. ಹಲಸಿನಕಾಯಿ ಕಬಾಬು, ಆಮೇಲೆ ಇಲ್ಲಿ ಪ್ರತಿಯೊಂದು ಊಟ, ಪಾನಿಪುರಿ, ಚಾಟ್ಸ್ ಇರ್ಬೋದು, ಜ್ಯೂಸು, ಹಣ್ಣು, ಫ್ರೂಟ್ ಸಲಾಡ್ಸು, ಹೀಗೆ ಎಲ್ಲ ರೀತಿಯ ಅಂಗಡಿ ಹೋಟ್ಲುಗಳು ಎಲ್ಲ ಇದು ಚೆನ್ನಾಗಿದ್ದು. ರುಮಾಲ್ ರೋಟಿ ನೋಡಿ, ದೋಸೆ ಕೂಡ ಹಾಕ್ಕೊಡ್ತಾಯಿದ್ರು. ನಾವು ಆಲೂಗಡ್ಡೆ ಟ್ವಿಸ್ಟರ್ ತೊಗೊಂಡ್ವಿ. ನಮ್ಮ ಹುಡುಗರು ಕೇಳಿದರು, ತುಂಬ ಚೆನ್ನಾಗಿತ್ತು, ತಿಂದ್ವಿ. ರುಮಾಲ್ ರೋಟಿ ಕೂಡ ಕೇಳಿದ್ರು, ಅಲ್ಲಿ ತಿಂದ್ವಿ, ತುಂಬ ಚೆನ್ನಾಗಿತ್ತು. ಗೋಬಿ ಮಂಚೂರಿ ಕೂಡ ಚೆನ್ನಾಗಿತ್ತು. ಹಲಸಿನಕಾಯಿ ಕಬಾಬ್ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಡಿದ್ರು. ಇದು ಹೊರಗಡೆ ನಮಗೆಲ್ಲೂ ಸಿಗೋಲ್ಲ, ಇಂಥ ಮಳಿಗೆಗಳಲ್ಲಿ ಮಾಡಿಕೊಡ್ತಾರೆ ಅಷ್ಟೇ. ಹೊರಗಡೆ ರೆಗ್ಯುಲರಾಗಿ ಎಲ್ಲೂ ಸಿಗೋಲ್ಲ ನಮ್ಗೆ ಆಲ್ಮೋಸ್ಟು. ತುಂಬ ಚೆನ್ನಾಗಿದೆ ನೋಡಿ. ಕಾರ್ಯಕ್ರಮ ಪೆಂಡಲ್ ಈ ಕಡೆ ಹೊರಗಡೆ ತುಂಬ ಚೆನ್ನಾಗಿ ಕೂತ್ಕೊಳ್ಳಿಕ್ಕೆ ಚೇರಿನ ವ್ಯವಸ್ಥೆ, ಪ್ರತಿಯೊಂದು ಎಲ್ಲ ಮಾಡಿದರು. ಅಲ್ಲಿ ಒಂದಷ್ಟು ಜನ ಹಾಡು ಹೇಳ್ತಾಯಿದ್ರು. ಹಾಡಿನ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ನಮಗಂತೂ ತುಂಬ ಎಂಟರ್ಟೈನ್ಮೆಂಟ್ ಸಿಕ್ತು, ತುಂಬ ಖುಷಿಯಾಯಿತು. ನಾವು ಇಲ್ಲೊಂದು ಒನ್ ಅವರ್ ಕೂತ್ಕೊಂಡು ಟೈಮ್ ಪಾಸ್ ಮಾಡಿ ಎಲ್ಲ ಎಂಜಾಯ್ ಮಾಡಿ ಅನಂತರ ನಾವು ಮನೆಗೆ ಹೊರಟ್ವಿ. ನಮ್ಮದು ತುಂಬ ಇಷ್ಟ ಆಯಿತು. ನೀವು ಅಷ್ಟೇ ಸ್ನೇಹಿತರೆ, ತುಮಕೂರು ಏನಿದ್ದೀರ, ತುಮಕೂರು ಜನತೆ ಇವತ್ತು ಲಾಸ್ಟ್ ಅನ್ಸುತ್ತೆ ಮೋಸ್ಟ್ಲಿ. ಎಲ್ಲ ಬನ್ನಿ ಪ್ರೋಗ್ರಾಮಲ್ಲಿ ಎಂಜಾಯ್ ಮಾಡಿ, ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ. ರೆಗ್ಯುಲರಾಗಿ ನಾವು ಶನಿವಾರದಿಂದ ಹಿಡಿದು ಅಪ್ ಟು ಶುಕ್ರವಾರ ತನಕ ನಾವು ಕೆಲಸ ಮಾಮೂಲಿ ಬ್ಯುಸಿ, ಟೆನ್ಷನ್, ಒತ್ತಡ ಇದ್ದೇ ಇರುತ್ತೆ. ಈ ಸಂಡೇ ಫ್ರೀ ಮಾಡಿಕೊಂಡು ಮಕ್ಕಳ ಜೊತೆಗೆ ಬಂದು ಇಲ್ಲೊಂದು ಎಂಟರ್ಟೈನ್ಮೆಂಟ್ ತೊಗೊಳ್ಳಿ, ಖುಷಿಯಾಗುತ್ತೆ, ಮೈಂಡ್ ಫ್ರೀ ಆಗುತ್ತೆ. ನಮ್ಗೆ ಕೂಡ ತುಂಬ ಇಷ್ಟ ಆಯಿತು. ನಾವು ನಿನ್ನೆ ಸ್ಯಾಟರ್ಡೇ ಹೋಗಿದ್ವಿ, ತುಂಬ ಚೆನ್ನಾಗಿತ್ತು. ಹಾಗೆ ಸ್ನೇಹಿತರೆ, ನಮ್ಮ ಈ ಚಾನಲ್ ನೋಡ್ತಾ ಇರೋ ಎಲ್ಲ ವೀಕ್ಷಕರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಹಾಗೆ ಒಂದು ಲೈಕ್ ಕೊಡಿ, ಹಾಗೆ ಬೆಲ್ ಬಟನ್ ಒತ್ತೋದು ಮರಿಬೇಡಿ, ಮತ್ತು ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ಎಲ್ಲರಿಗೂ ಈ ಚಾನಲ್ ವೀಕ್ಷಿಸ್ತಕ್ಕಂಥ ಎಲ್ಲ ನನ್ನ ವೀಕ್ಷಕರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.